ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀವಿ. ಇವ್ರು ಯಾಕೆ ಮಧ್ಯ ಮೈಕ್ ಇಟ್ಕೊಂಡು ಬಂದಿದ್ದಾರೆ ಅನ್ಕೋಬೇಡಿ. ಇದು ಪ್ರತಿ ವರ್ಷ ನನಗೆ ಬಹಳ ಖುಷಿ ಕೊಡೋ ಸಮಯ. ಅದಲ್ಲದೆ ಇದು ನನ್ನ ಆದ್ಯ ಕರ್ತವ್ಯ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಕಲಿ ವಾಲಂಟಿಯರ್ ಅನ್ನೋ ಆರ್ಗನೈಸೇಷನ್ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ಸ್ವಯಂ ಸೇವಕರು. ಸೊ ಹಾಗಾಗಿ ನಿಮಗೆ ಈಗ ಇಲ್ಲಿರೋರೆಲ್ಲ 4ನೇ ಕ್ಲಾಸ್ ಅಥವಾ 5ನೇ ಕ್ಲಾಸ್ ತರಗತಿ ಪೇರೆಂಟ್ಸ್ ಆಗಿದ್ದೀರಾ, ಪೋಷಕರಾಗಿದ್ದೀರಾ. ಸೊ ನಿಮಗೆಲ್ಲ ಗೊತ್ತಿದೆ, ಪ್ರತಿ ವಾರ ನಿಮ್ಮ ಮಕ್ಕಳಿಗೆ ಕಳೆದ 4 ಅಥವಾ 5 ವರ್ಷಗಳಿಂದ ಪ್ರತಿ ಶನಿವಾರ ತಮ್ಮ ಪರ್ಸ್ನಲ್ ಟೈಮ್ನ ಕನ್ನಡ ಕಲಿ ಮಕ್ಕಳಿಗೆ ಕನ್ನಡ ಹೇಳ್ಕೊಡೋದಕ್ಕೋಸ್ಕರ ಮುಡುಪಾಗಿಟ್ಟಿರ್ತಾರೆ ನಮ್ಮ ಶಿಕ್ಷಕಿಯರು. ನಿಸ್ವಾರ್ಥವಾಗಿ ಇದಕ್ಕೆ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಮಾಡದೆ ತಮ್ಮ ವೀಕೆಂಡನ್ನು ಮಕ್ಕಳಿಗಾಗಿ ಮೀಸಲಾಗಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ಬೇರೆಯಾಗಿ ವೀಕೆಂಡ್ಸ್ ಎಷ್ಟು ಬ್ಯುಸಿ ಇರ್ತೀವಿ ಅಂತ. ಅದಲ್ಲದೆ ಎಲ್ಲ ನಮ್ಮ ಬಿಡುವಿನ ಕೆಲಸಗಳು ಏನಿದ್ರು ಅದು ವೀಕೆಂಡಲ್ಲೇ ಆಗಬೇಕು. ಅಂಥದ್ರಲ್ಲಿ ಪ್ರತಿ ವಾರ 9 ತಿಂಗಳ ಕಾಲ ತಮ್ಮ ಅಮೂಲ್ಯವಾದ ಸಮಯವನ್ನು ಇದಕ್ಕೋಸ್ಕರ ಮೀಸಲಾಗಿಟ್ಟಿರೋ ನಮ್ಮ ಶಿಕ್ಷಕಿಯರನ್ನ ನಿಮ್ಮ ಮುಂದೆ ಪರಿಚಯ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದು 2 ನಿಮಿಷ ಟೈಮ್ ತೊಗೊಳ್ತಾ ಇದ್ದೀನಿ. ಜಸ್ಟು ಹೇಳ್ತಾ ಹೋದರೆ ನಮ್ಮ ಶಿಕ್ಷಕಿಯರ ಒಂದು ಕಾಣಿಕೆ ಕನ್ನಡ ಕಲಿಗೆ ಇವತ್ತೆಲ್ಲ ಮುಗಿಯಲ್ಲ, ಅಷ್ಟಿದೆ. ಐ ಕ್ಯಾನ್ ಗೋ ಆನ್ ಆ್ಯಂಡ್ ಆನ್. ಸೊ ಬಟ್ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಿಮಗೆ ಖಂಡಿತ ಗೊತ್ತಿರುತ್ತೆ, ಇಷ್ಟು ದೊಡ್ಡ ಆರ್ಗನೈಸೇಷನ್ ನಡೆಸಬೇಕು. ನೀವೇ ನೋಡಿರ್ತೀರ, ಪ್ರತಿ ವಾರ 3 ಸೆಂಟರ್ನು ಒಂದೇ ಹೋಮ್ವರ್ಕ್, ಒಂದೇ ಕರಿಕ್ಯುಲಮ್, ಒಂದೇ ಇದು, ಆ ಥರದಲ್ಲಿ ಶಿಸ್ತಾಗಿ ಒಂದು ಸುಸಜ್ಜಿತ ಇದರಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಇದ್ರ ಹಿಂದೆ ಎಷ್ಟು ಎಫರ್ಟ್ ಇರಬೇಕು ಅಂತ ನೀವು ಬೇರೆ ಬೇರೆ ಆರ್ಗನೈಸೇಷನ್ಗಳಲ್ಲಿ ಕೆಲಸ ಮಾಡಿರ್ತೀರ. ಇದ್ರ ಹಿಂದೆ ಎಷ್ಟು ಜನದ ಶ್ರಮ ಇರುತ್ತೆ ಅಂತ ನೀವು ಖಂಡಿತ ಊಹಿಸ್ಬೋದು. ಇದಲ್ಲದೆ ಇಲ್ಲಿ ವಾಲಂಟಿಯರ್ ಮಾಡ್ತಾ ಇರೋ ಟೀಚರ್ಸ್ಗೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಖಂಡಿತ ಮುಖ್ಯ. ಸೊ ಇವತ್ತು ನಮ್ಮ ಟೀಚರ್ಸ್ನ ಸ್ಟೇಜ್ ಮೇಲೆ ಕರೆಯೋಕ್ಕೂ ಮೊದಲು ಅವರ ಕುಟುಂಬದವರಿಗೆ ಧನ್ಯವಾದಗಳನ್ನ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ತಂದೆ ತಾಯಿರಿರ್ಬೋದು, ಸ್ಪೌಸ್ ಹಸ್ಬೆಂಡ್ ಇರ್ಬೋದು, ಮಕ್ಕಳು ಖಂಡಿತ ಎಲ್ಲರ ಪರ್ಸ್ನಲ್ ಟೈಮನ್ನು ಬಿಟ್ಕೊಟ್ರೇ ಒಂದು ಟೀಚರ್ ಇಲ್ಲಿ ಬಂದು ಕೆಲಸ ಮಾಡೋಕ್ಕಾಗೋದು. ಹಾಗಾಗಿ ನಿಮ್ಮೆಲ್ಲರಿಗೂ ನಮ್ಮ ಕನ್ನಡ ಕಲಿಯ ಶಿಕ್ಷಕರ ತಂಡದ ಕುಟುಂಬದವರಿಗೆಲ್ರಿಗೂ ನನ್ನ ಅನಂತ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷದ ಇದು ಹೇಳಬೇಕಂದ್ರೆ ಒಂದೇ ಒಂದು ಸಣ್ಣ ಇದು, ನಮ್ಮ ಸೆಕ್ರೆಟರಿ ವಾಣಿ ದ್ವಾರಕನಾಥ್ ಅವ್ರ ತಂದೆ ಇದ್ದಾರೆ ಇಲ್ಲಿ ಸಭಾಂಗಣದಲ್ಲಿ. ಅಂಕಲ್ ಸಾಕಷ್ಟು ಮನೆಯಲ್ಲಿ ಮಾಡಿ ಎಷ್ಟೋ ಕೆಲಸಗಳಿಗೆ ಸಹಾಯ ಮಾಡಿದ್ದಾರೆ. ಅಂಕಲ್ ನಿಮ್ಮನ್ನ ಸ್ಟೇಜ್ ಮೇಲೆ ಕರೆದು ಇದು ಮಾಡೋದಕ್ಕೆ ಖಂಡಿತ ನಮ್ಗೆ ಆಸೆ ಇದೆ. ನಿಮ್ಗಾದರೆ ಆಮೇಲೆ ಖಂಡಿತ ಸ್ಟೇಜ್ ಮೇಲೆ ಬನ್ನಿ. ಬಟ್ ಥ್ಯಾಂಕ್ ಯು, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಟೀಚರ್ಸ್ ಲಿಸ್ಟ್ನ ಓದ್ತಾರೆ, ಕ್ವಿಕ್ಕಾಗಿ ಮಾಡ್ತೀವಿ. ಜಸ್ಟ್ ಒಂದು 15 ಮಿನಿಟ್ಸ್ ಖಂಡಿತ ಇದಕ್ಕೋಸ್ಕರ ಇಡ್ಬೋದು ಅಂತ ನೀವೆಲ್ಲ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ವರ್ಷ ಈಗ ಟೀಚರ್ಸ್ ಲಿಸ್ಟ್ ಓದ್ತಾರೆ. ಧನ್ಯವಾದ ಜ್ಯೋತಿ. ಜ್ಯೋತಿಯವ್ರು ಹೇಳ್ದಂಗೆ ಟೀಚರ್ಸ್ ಅಪ್ರಿಸಿಯೇಷನ್ ಇವಾಗ ಮಾಡ್ಕೊಡ್ತೀವಿ. ಮೊದಲನೇ ಆಗಿ 6ನೇ ತರಗತಿಯಿಂದ ಶುರು ಮಾಡ್ತೀವಿ. 6ನೇ ತರಗತಿ ಕ್ಯೂಪಟಿನೋ ಕ್ಲಾಸ್ ಟೀಚರು ಮಂಜರಿ ಫಡ್ನೆಸ್ ಅವರು. ಇವತ್ತು ಇಲ್ಲಿಗೆ ಬಂದಿಲ್ಲ. ಅವರು 9 ವರ್ಷ ನಮ್ಮ ಜೊತೆ ಕನ್ನಡ ಕಲಿಗೆ ಕೆಲಸ ಮಾಡಿ ಇವಾಗ ಕ್ಯೂಪಟಿನೋ ಬ್ರಾಂಚ್ ಕೋಆರ್ಡಿನೇಟರ್ ಸಹ ಆಗಿದ್ದಾರೆ. ಥ್ಯಾಂಕ್ ಯು ಮಂಜರಿ. ಮತ್ತು ಬಿಲ್ಪಿಂಟಸ್ ಗ್ರೇಡ್ 6 ಈ ಕ್ಲಾಸ್ನ ನಡೆಸ್ಕೊಡ್ತಾ ಇರೋರು ಶೀಲಾ ವಸಂತ್ ಅವರು. ಶೀಲಾ ವಸಂತ್ ಕಳೆದ 2 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಶೀಲಾ. ಶೀಲಾ ಜೊತೆಗೆ ಚಿತ್ರ ಮೋಹನ್ ಅವರು ಸಹ ಮಿಲ್ಪಿಟಸ್ 6ನೇ ತರಗತಿನ ನಿರ್ವಹಿಸ್ತಾ ಇದ್ದಾರೆ. ಚಿತ್ರ ಅವರು ಕಳೆದ 3 ವರ್ಷದಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡಿ ಈಗ ಫ್ರೀಮಾಂಟ್ ಬ್ರಾಂಚ್ಗೆ ಕೋಆರ್ಡಿನೇಟರ್ ಸಹ. ಧನ್ಯವಾದಗಳು ಚಿತ್ರ. ಈಗ ಕ್ಲಾಸ್ 5 ಕ್ಯೂಪಟಿನೋ ಈ ಕ್ಲಾಸ್ನ ನಿರ್ವಹಿಸ್ಕೊಡ್ತಾ ಇರೋರು ಚಂದ್ರಿಕಾ ರಾಘವೇಂದ್ರ. ಚಂದ್ರಿಕಾರವರು ಕಳೆದ 10 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈ ಥರ ಏನೇ ಫಂಕ್ಷನ್ ಇವೆಂಟಲ್ಲಿ ಸ್ನ್ಯಾಕ್ ಕೋಆರ್ಡಿನೇಟರ್ ಆಗಿ ಸಹ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಚಂದ್ರಿಕಾ.
ಕ್ಲಾಸ್ 5 ಫ್ರೀಮಾಂಟಲ್ಲಿ ಮನು ಪಾಟೀಲ್ ಅವರಿದ್ದಾರೆ. ಮನುನವರು 5 ವರ್ಷದಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡಿ ಈಗ ಫ್ರೀಮಾಂಟ್ ಬ್ರಾಂಚ್ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಇವತ್ತು ಅವರು ಬರೋಕ್ಕಾಗಿಲ್ಲ. ಅವ್ರ ಜೊತೆ ಮನು ಪಾಟೀಲ್ ಜೊತೆ ಭವ್ಯ ಮುತ್ತುರಾಜ್. ಭವ್ಯ ಅವರು ಈ ವರ್ಷ ಕನ್ನಡ ಕಲಿ ಸೇರಿ ಕ್ಲಾಸ್ 5ನ ಮನು ಅವ್ರ ಜೊತೆ ನಿರ್ವಹಿಸ್ತಾ ಇದ್ದಾರೆ. ಧನ್ಯವಾದಗಳು ಭವ್ಯ. ಹಾಗೆ ಕ್ಲಾಸ್ 5 ಮಿಲ್ಪಿಟಸ್. ಈ ಕ್ಲಾಸನ್ನು ನಿರ್ವಹಿಸ್ಕೊಡ್ತಾ ಇರೋರು ಕಾವ್ಯ ಭಟ್. ಕಾವ್ಯ ಭಟ್ ಅವರು ಕಳೆದ 6 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಕಾವ್ಯ. ಕಾವ್ಯ ಅವ್ರ ಜೊತೆ ಅವ್ರಿಗೆ ಸಪೋರ್ಟ್ ಟೀಚರ್ ಆಗಿ ಅಮೂಲ್ಯನವರಿದ್ದಾರೆ. ಅಮೂಲ್ಯ ಕುಂದೂರ್ ಅವರು ಈ ವರ್ಷ ಕನ್ನಡ ಕಲಿನ ಸೇರ್ಕೊಂಡಿದ್ದಾರೆ. ಧನ್ಯವಾದಗಳು ಅಮೂಲ್ಯ. ಕ್ಲಾಸ್ 4 ಕ್ಯೂಪಟಿನೋಗೆ ಬಂದರೆ ಅಲ್ಲಿ ಕ್ಲಾಸ್ನ ನಿರ್ವಹಿಸ್ಕೊಡ್ತಾ ಇರೋರು ಅನಘ ಗುರುರಾಜ್. ಅನಘರವರು ಕಳೆದ 5 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಅನಘ. ಅನಘ ಅವ್ರ ಜೊತೆ ಶ್ರೇಯಾ ಕಾಗೆ. ಶ್ರೇಯಾನವರು ಈ ವರ್ಷ ಕನ್ನಡ ಕಲಿನ ಜಾಯಿನ್ ಆಗಿದ್ದಾರೆ. ಅವರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವರಿಬ್ಬರ ಜೊತೆ ನಮ್ರತಾ ಸಂತೋಷ್. ನಮ್ರತಾದವರು ಈ ವರ್ಷ ಕನ್ನಡ ಕಲಿನ ಸೇರ್ಕೊಂಡಿದ್ದು ಇವತ್ತು ಇಲ್ಲಿಗೆ ಬರೋಕ್ಕಾಗಿಲ್ಲ. ಧನ್ಯವಾದಗಳು ನಮ್ರತಾ. ಕ್ಲಾಸ್ 4 ಫ್ರೀಮಾಂಟ್ ಶಾಖೆ ಕ್ಲಾಸನ್ನು ನಿರ್ವಹಿಸ್ಕೊಡ್ತಾ ಇರೋರು ವೀಣಾ ಜಮಖಂಡಿ. ವೀಣಾರವರು ಕಳೆದ 6 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು ಈಗ ಫ್ರೀಮಾಂಟ್ ಬ್ರಾಂಚ್ ಕೋಆರ್ಡಿನೇಟರ್ ಆಗಿ ಕೆಲಸನ ಮುಂದುವರಿಸ್ತಾ ಇದ್ದಾರೆ. ವೀಣಾರವರು ಸಹ ಇವತ್ತು ಬರೋಕ್ಕಾಗಿಲ್ಲ. ಥ್ಯಾಂಕ್ ಯು ವೀಣಾ. ವೀಣಾ ಜೊತೆ ಅವ್ರ ಕ್ಲಾಸ್ 4ನ ನಿರ್ವಹಿಸ್ಕೊಡ್ತಾ ಇರೋರು ಸುಮಾ ಶರ್ಮಾ. ಸುಮಾರು ಅವರು ಕಳೆದ 2 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸುಮಾ. ಸುಮಾ ಜೊತೆ ಪ್ರಿಯಾಂಕಾ ನಾರಾಯಣಸ್ವಾಮಿ ಅವರು ಈ ವರ್ಷ ಕನ್ನಡ ಕಲಿನ ಸೇರಿ ಸುಮಾ ಮತ್ತು ವೀಣಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಿಯಾಂಕಾ. ಕ್ಲಾಸ್ 4 ಮಿಲ್ಪಿಟಸಲ್ಲಿ ಸ್ಮಿತಾ ಪಾಟೀಲ್ ಅವರು. ಸ್ಮಿತಾರವರು ಕಳೆದ 8 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸ್ಮಿತಾ. ಕ್ಯೂಪಟಿನೋ ಕ್ಲಾಸ್ 3A ನೆಕ್ಸ್ಟ್ ಅನುಪಮಾ ಬಾಗ್ಲೂರವರು. ಅನುಪಮಾರವರು ಸಹ ಕಳೆದ 8 ವರ್ಷಗಳಿಂದ ಕನ್ನಡ ಕಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನುಪಮಾ. ಅನುಪಮಾಗೆ ಸಹಾಯ ಮಾಡ್ತಾ ಇರೋರು ಕವನ ಹುಲುಗೋಡು. ಕವನರವರು ಈ ವರ್ಷ ಕನ್ನಡ ಕಲಿನ ಜಾಯಿನ್ ಆಗಿದ್ದಾರೆ. ಧನ್ಯವಾದಗಳು ಕವನ. ಕ್ಲಾಸ್ 3B ಕ್ಯೂಪಟಿನೋನಲ್ಲಿ ನಡೆಸ್ಕೊಡ್ತಾ ಇರೋದು ಕ್ಲಾಸ್ ನಡೆಸ್ಕೊಡ್ತಾ ಇರೋರು ಕವಿತಾ ಕುಲಕರ್ಣಿ ಅವರು. ಕವಿತಾರವರು ಕಳೆದ 3 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಕವಿತಾ. ಕವಿತಾ ಜೊತೆಗೆ ಕೆಲಸ ಮಾಡ್ತಾ ಇರೋರು ಮಂಜುಳಾ ಶಿವಕುಮಾರ್. ಅವರು ಕಳೆದ 2 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬರೋಕ್ಕಾಗಿಲ್ಲ ಅವರು. ಕ್ಲಾಸ್ 3 ಫ್ರೀಮಾಂಟಲ್ಲಿ ಪ್ರಜ್ಞಾ ಕುಲಕರ್ಣಿ. ಪ್ರಜ್ಞಾದವರು ಕಳೆದ 4 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಜ್ಞಾ. ಪ್ರಜ್ಞಾ ಜೊತೆ ಅವ್ರಿಗೆ ಸಹಾಯ ಮಾಡ್ತಾ ಇರೋರು ಪ್ರವೀಣಾ. ಪ್ರವೀಣಾದವರು ಸಹ ಕಳೆದ 2 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರವೀಣಾ. ಕ್ಲಾಸ್ 3 ಮಿಲ್ಪಿಟಸಲ್ಲಿ ನೇತ್ರ BC ಅವರು. ನೇತ್ರರವರು ಕಳೆದ 6 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಮಿಲ್ಪಿಟಸ್ ಕೋಆರ್ಡಿನೇಟರ್ ಸಹ ನೇತ್ರ. ಧನ್ಯವಾದಗಳು ನೇತ್ರ. ನೇತ್ರ ಜೊತೆಗೆ ದಾಕ್ಷಾಯಿಣಿ ದೀಪಕ್. ದಾಕ್ಷಾಯಿಣಿಯರವರು ಈ ವರ್ಷ ಕನ್ನಡ ಕಲಿ ಸೇರ್ಕೊಂಡಿದ್ದಾರೆ.
ನಿಮಗೆ ಧನ್ಯವಾದಗಳು ದಾಕ್ಷಾಯಿಣಿ. ಕ್ಲಾಸ್ 2A ಕ್ಯೂಪರ್ಟಿನೋನಲ್ಲಿ ಅಪರ್ಣಾ ಭಂಡಾರಿ ಅವರು. ಅಪರ್ಣಾನವರು ಕಳೆದ 5 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಕನ್ನಡ ಕಲಿಯ ಟೆಕ್ ಲೀಡ್ ಸಹ ಇವರು. ಧನ್ಯವಾದಗಳು ಅಪರ್ಣಾ. ಅಪರ್ಣಾ ಜೊತೆಗೆ ಕೆಲಸ ಮಾಡ್ತಾ ಇರೋರು ಶಿಲ್ಪಾ ನಾಗರಾಜ. ಶಿಲ್ಪಾರವರು ಈ ವರ್ಷ ಕನ್ನಡ ಕಲಿ ಜಾಯಿನ್ ಆಗಿರೋದು. ಇವತ್ತು ಇಲ್ಲಿಗೆ ಬಂದಿಲ್ಲ. ಧನ್ಯವಾದಗಳು ಶಿಲ್ಪ. ಕ್ಲಾಸ್ 2B ಕ್ಯೂಪರ್ಟಿನೋನಲ್ಲಿ ಕ್ಲಾಸ್ ನಡೆಸ್ಕೊಡ್ತಾ ಇರೋರು ಶೀಲಪ್ರಿಯಾ ಅವರು. ಶೀಲಾರವರು ಕಳೆದ 3 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಶೀಲಾ. ಕಂಗ್ರ್ಯಾಚುಲೇಷನ್ಸ್ ಶೀಲಾ. ಶೀಲಾ ಜೊತೆಗೆ 2B ಕ್ಯೂಪರ್ಟಿನೋನಲ್ಲಿ ಶ್ರುತಿ ರಮೇಶ್ ಅವರು. ಶ್ರುತಿ ರಮೇಶ್ ಅವರು ಕಳೆದ 2.5 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಶ್ರುತಿ, ಧನ್ಯವಾದಗಳು. ಕ್ಲಾಸ್ 2 ಫ್ರೀಮಾಂಟ್ನ ನಿರ್ವಹಿಸ್ಕೊಡ್ತಾ ಇರೋರು ದೀಪಾ ರಾಮರಾವ್ ಅವರು. ದೀಪಾರಾವ್ ಅವರು ಕಳೆದ 3 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದ ದೀಪಾ. ಅವರ ಜೊತೆಗೆ ಜ್ಯೋತಿ ಹೊಟ್ಟಿ ಅವರು ಕಳೆದ 3 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಜ್ಯೋತಿ. ಕ್ಲಾಸ್ 2 ಫ್ರೀಮಾಂಟಲ್ಲಿ ಶಿರೀಷಾ ಚಿತ್ತಲಪುಡಿ, ಇವರು ಸಹ ಕಳೆದ 2 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಶಿರೀಷಾ. ಈಗ ಕ್ಲಾಸ್ 2 ಮೆಲ್ಪಿಟಸ್ಗೆ ಬಂದರೆ ಅಲ್ಲಿ ಮಹೇಶ್ವರಿ ಚಕ್ರದವರು. ಮಹೇಶ್ವರಿ ಅವರು ಕಳೆದ 2 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಹೇಶ್ವರಿ. ಇವ್ರಿಗೆ ಸಹಾಯ ಮಾಡ್ತಾ ಇರೋರು ಸಹನಾ ಕೊಂಡ. ಸಹನಾದವರು ಈ ವರ್ಷ ಕನ್ನಡ ಕಲಿ ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ ಯು ಸಹನಾ. ಕ್ಲಾಸ್ 1A ಕ್ಯೂಪರ್ಟಿನೋ ಬಂದರೆ ಅಲ್ಲಿ ವಿದ್ಯಾ ಗಣಪತಿ ಅವರು. ವಿದ್ಯಾ ಗಣಪತಿ ಈ ವರ್ಷ ಕನ್ನಡ ಕಲಿ ಸೇರ್ಕೊಂಡಿದ್ದು ನನಗೆ ನನ್ನ ಕೋ ಟೀಚರ್ ಆಗಿ ತುಂಬ ಸಹಾಯ ಮಾಡಿದ್ದಾರೆ. ಧನ್ಯವಾದಗಳು ವಿದ್ಯಾ. ಕ್ಲಾಸ್ 1B ಕ್ಯೂಪರ್ಟಿನೋ ಕ್ಲಾಸ್ನ ನಿರ್ವಹಿಸ್ಕೊಡ್ತಾ ಇರೋರು ಅನಿತಾ ರಾಜೇಶ್. ಅನಿತಾ ರಾಜೇಶ್ ಕಳೆದ 4 ವರ್ಷಗಳಿಂದ ಕನ್ನಡ ಕಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಅನಿತಾ. ಅನಿತಾಗೆ ಸಪೋರ್ಟ್ ಆಗಿ ಉಷಾ ನಾಯಕ್ ಅವರು. ಉಷಾನ್ ಅವರು ಕಳೆದ 2 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಉಷಾ. ಹಾಗೂ ಅವರ ಜೊತೆ 1Bನಲ್ಲಿ ವಿದ್ಯಾ ಅರುಣ್ ಅವರು ಸಹ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾನವರು ಈ ವರ್ಷ ಕನ್ನಡ ಕಲಿ ಜಾಯಿನ್ ಆಗಿದ್ದು ಇವತ್ತು ಇಲ್ಲಿಗೆ ಬರೋಕ್ಕೆ ಆಗಿಲ್ಲ. ಧನ್ಯವಾದಗಳು ವಿದ್ಯಾ. ಕ್ಲಾಸ್ 1 ಫ್ರೀಮಾಂಟಲ್ಲಿ ಪಲ್ಲವಿ ಹೆಗ್ಡೆ ಅವರು. ಪಲ್ಲವಿ ಹೆಗ್ಡೆ ಅವರು ಕಳೆದ 3 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು ಇವತ್ತು ಇಲ್ಲಿಗೆ ಬಂದಿಲ್ಲ. ಥ್ಯಾಂಕ್ ಯು ಪಲ್ಲವಿ. ಪಲ್ಲವಿ ಜೊತೆಗೆ ಶ್ರುತಿ ನಾಗರಾಜ್. ಶ್ರುತಿರವರು ಕಳೆದ 2 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಶ್ರುತಿ. ಶ್ರುತಿಗೆ ಹೆಲ್ಪ್ ಆಗಿ ಅನಿತಾ ಸಿರಿ ಅವರಿದ್ದಾರೆ. ಅನಿತಾರವರು ಈ ವರ್ಷ ಕನ್ನಡ ಕಲಿನ ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ ಯು ಅನಿತಾ. ಕ್ಲಾಸ್ 1 ಮೆಲ್ಪಿಟಾಸಲ್ಲಿ ಶ್ರೀದೇವಿ ಶ್ರೀನಿವಾಸನ್ ಅವರು. ಅವರು ಕಳೆದ 4 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದು ಇವತ್ತು ಇಲ್ಲಿಗೆ ಧನ್ಯವಾದ ಶ್ರೀದೇವಿ. ನಾವು ಬಂದಿಲ್ಲ ಅಂದ್ಕೊಂಡಿದ್ದೆ, ಬಟ್ ಬಿಡಿದ್ದಾರೆ. ಧನ್ಯವಾದಗಳು ಶ್ರೀದೇವಿ. ಅವರ ಜೊತೆಗೆ ಅವಂತಿ ಬಾದಾಮಿ. ಅವಂತಿಯವರು ಕಳೆದ 2 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಅವಂತಿ. ಅವರಿಬ್ಬರಿಗೆ ಸಹಾಯ ಮಾಡ್ತಾ ಇರೋರು ಸವಿತಾ ರತ್ನ. ಸವಿತಾರವರು ಈ ವರ್ಷ ಕನ್ನಡ ಕಲಿ ಸೇರ್ಕೊಂಡಿದ್ದು ಮಿಲ್ಪಿಟಸ್ ಕ್ಲಾಸ್ 1ನ ನಿರ್ವಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸವಿತಾ. ಹೀಗೆ ವರ್ಷವಿಡೀ ನಮಗೆ ಸಬ್ಸ್ಟಿಟ್ಯೂಟ್ ಟೀಚರ್ ಸಹ ಬೇಕಾಗ್ತಾ ಇರ್ತಾರೆ.
ರೆಗ್ಯುಲರ್ ಟೀಚರ್ಸ್ ಬರ್ದಿದ್ದಾಗ ಅಲ್ಲಿ ಹೆಲ್ಪ್ ಮಾಡಿರೋರು ತುಂಬ ಜನ ಟೀಚರ್ಸ್ ಇದ್ದಾರೆ. ಸೊ ಮೊದಲಿಗೆ ದೀಪಾ ಬಾಟ್ನಿ, ದೀಪಾರವರು ಕಳೆದ 7 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರು ಬರೋಕ್ಕಾಗಿಲ್ಲ. ಥ್ಯಾಂಕ್ ಯು ದೀಪಾ. ಮೈಥಿಲಿ ಕುಲಕರ್ಣಿ ಅವರು, ಮೈಥಿಲಿರವರು ಕಳೆದ 5 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಮೈಥಿಲಿ. ಹಾಗೆ ಸುಪ್ರೀತ್ ರಾವ್ ಅವರು, ಸುಪ್ರೀತ್ ರಾವ್ ಅವರು ಸಹ ಕಳೆದ 6 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಸಬ್ಸ್ಟಿಟ್ಯೂಟ್ ಟೀಚರ್ ಆಗಿದ್ದಾರೆ. ನೆಕ್ಸ್ಟ್ ಸಂಸ್ಕೃತಿ ಸಮೀರ್. ಸಂಸ್ಕೃತಿ ಎಲ್ಲೇ ಇದ್ರು ಬರಬೇಕು ಸ್ಟೇಜ್ಗೆ. ಓಕೆ, ಸಂಸ್ಕೃತಿ ಅವರು 5 ವರ್ಷದಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸಂಸ್ಕೃತಿ. ಸಂಧ್ಯಾ ಮೋರೋ ಅವರು ಕಳೆದ 2 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸಂಧ್ಯಾ. ಅಶ್ವಿನಿ ವಿಶ್ವನಾಥ್ ಅವರು ಕಳೆದ 3 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಶ್ವಿನಿ, ಧನ್ಯವಾದಗಳು. ಹಾಗೆ ಪ್ರತಿಭಾ ಹೆಗ್ಗಡೆ ದೇವನಕೋಟೆ, ಪ್ರತಿಭಾರವರು ಕಳೆದ 5 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಏನೇ ಆನ್ಲೈನ್ ಹೆಲ್ಪ್ ಬೇಕಿದ್ರು ಪ್ರತಿಭಾನವರು ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಪ್ರತಿಭಾ. ಈಗ ನಮ್ಮ ಕೋರ್ ಟೀಮ್ ಟೀಚರ್ಸು. ಸೊ ಮೊದಲಿಗೆ ಸಂಧ್ಯಾ ಗಾಯತ್ರಿ ಅವರು, ಸಬ್ಸ್ಟಿಟ್ಯೂಟ್ ಟೀಚರ್ಸ್ ಅಲ್ಲಿ ಸಂಧ್ಯಾ ಹರೀಶ್ ಅವರು. ಸಂಧ್ಯಾ ಹರೀಶ್ ಅವರು ಕಳೆದ 10 ವರ್ಷಕ್ಕೆ ಮೇಲ್ಪಟ್ಟಂಗೆ ಕೆಲಸ ಮಾಡಿದ್ದಾರೆ ಕನ್ನಡ ಕಲಿ ಜೊತೆಗೆ. ತುಂಬ ಥ್ಯಾಂಕ್ಸ್ ಸಂಧ್ಯಾ. ಧನ್ಯವಾದಗಳು ಸಂಧ್ಯಾ. ಎಲ್ರಿಗೂ ಕೊಟ್ಬಿಟ್ವಿ. ವರ್ಷ ಮಾತ್ರ ಮಧ್ಯದಲ್ಲಿ ಬಿಟ್ಟು ಹೋದ್ರು. ಸೊ ವರ್ಷ ಪದಕಿ ಇವರು 5 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈ ವರ್ಷ ಕ್ಲಾಸ್ 1A ಕುಪಟಿನೋನಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ದಾರೆ. ಧನ್ಯವಾದಗಳು ವರ್ಷ. ಈಗ ಥ್ಯಾಂಕ್ ಯು. ಕೋರ್ ಟೀಮ್ ಅವ್ರ ಜೊತೆ ಇಂಟ್ರಡಕ್ಷನ್ನು. ಮೊದಲಿಗೆ ವೈಸ್ ಪ್ರಿನ್ಸಿಪಲ್ ಆದ ಸಂಧ್ಯಾ ಗಾಯತ್ರಿ ಅವರು. ಸಂಧ್ಯಾ ಗಾಯತ್ರಿ ಅವರು ನಿಮ್ಗೆಲ್ಲರಿಗೂ ಗೊತ್ತಿರೋದೇ. ಸೊ ಕಳೆದ 18 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ವೈಸ್ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಂಧ್ಯಾ, ನಿಮಗೆ ತುಂಬ ಧನ್ಯವಾದಗಳು. ವಂದನೆಗಳು. ನೆಕ್ಸ್ಟ್ ನಮ್ಮ ನಿರುಪಮಾ ಬಾಯರ್. ನಿರುಪಮಾ ಬಾಯರ್ ಸಹ ಕಳೆದ 10 ವರ್ಷಕ್ಕೂ ಮೇಲ್ಪಟ್ಟಂತೆ 14 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನಿರುಪಮಾ ಅವ್ರಿಗೆ ತುಂಬ ಡೆಸಿಗ್ನೇಷನ್ಸ್ಗಳು: ಟ್ರೆಷರರ್, ಅಡ್ಮಿನ್, ಟೀಮ್ ರೆಪ್ರೆಸೆಂಟೇಟಿವ್, ಸೂಪರಿಂಟೆಂಡೆಂಟ್. ಥ್ಯಾಂಕ್ ಯು ಸೋ ಮಚ್ ನಿರು. ವಾಣಿ ದ್ವಾರಕನಾಥ್ ಅವರು. ವಾಣಿಯವರು ಕಳೆದ 11 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ವಾಣಿಯವರು ಸೆಕ್ರೆಟ್ರಿ, ಕನ್ನಡ ಕಲಿಗೆ ಸೆಕ್ರೆಟ್ರಿ ಹಾಗೂ ವೆಬ್ಸೈಟ್ ಕೋಆರ್ಡಿನೇಟರ್ ಸಹ. ಥ್ಯಾಂಕ್ ಯು ಸೋ ಮಚ್ ವಾಣಿ. ಈಗ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರು ಶ್ರೀಮತಿ ಜ್ಯೋತಿ ಸರ್ಗೂರ್ ಅವರು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಜ್ಯೋತಿ. ಜ್ಯೋತಿ ಅವರು ಕಳೆದ 18 ವರ್ಷಗಳಿಂದ ಕನ್ನಡ ಕಲಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಪ್ರಾಂಶುಪಾಲರ ಹತ್ರ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ, ಯು ಬೀನ್ ಅ ವಂಡರ್ಫುಲ್ ಲೀಡ್. ಥ್ಯಾಂಕ್ ಯು ವರ್ಷ. ಸೊ ನಮ್ಮ ಜ್ಯೋತಿ ಸರ್ಗರ್ ಅವ್ರ ಬಗ್ಗೆ ನಿಮ್ಗೆಲ್ರಿಗೂ
ಚೆನ್ನಾಗೇ ಗೊತ್ತು, ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಇಂಟರಾಕ್ಷನ್ನಲ್ಲಿ ಅವರೇ ನಿಮಗೆ ಮುಖ್ಯವಾಗಿ ಮಾಡೋದು ಎಲ್ಲ ವಿಚಾರಗಳಲ್ಲೂ. ಸೊ ನಮ್ಮೆಲ್ಲ ಟೀಚರ್ಸಿಂದ ನಾವು ಅವರಿಗೊಂದು ಸಣ್ಣದೊಂದು ಒಂದು ವಿಶಸ್ ಹೇಳೋಣ ಅಂತ. ನಮ್ಮ ಪ್ರೀತಿಯ ಪ್ರಾಂಶುಪಾಲರಾದ ಶ್ರೀಮತಿ ಜ್ಯೋತಿ ಸರ್ಗೂರ್ ಅವರೇ, ಕನ್ನಡ ಕಲಿಯ ಮೇಲಿರುವ ನಿಮ್ಮ ಅಭಿಮಾನ, ಪ್ರೀತಿ ಹಾಗೂ ಅಪರಿಮಿತವಾದ ಆಸಕ್ತಿ ನಮಗೆಲ್ಲ ಅತ್ಯಂತ ಆದರ್ಶದಾಯಕ. 18 ವರ್ಷಗಳಿಂದ ಸತತವಾಗಿ ಕನ್ನಡ ಕಲಿಯ ಬೆಳವಣಿಗೆಗಾಗಿ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಡುವುದರೊಂದಿಗೆ ಕಳೆದ 7 ವರ್ಷಗಳಿಂದ ಕನ್ನಡ ಕಲಿಯ ನಾಯಕತ್ವವನ್ನು ಸಹ ವಹಿಸಿ ಪ್ರತಿ ಹಂತದಲ್ಲೂ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತು ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡುತ್ತಾ ಕನ್ನಡ ಕಲಿಯು ಇಷ್ಟು ಯಶಸ್ವಿಯಾಗಿ ನಡೆದುಕೊಂಡು ಬರಲು ಕಾರಣರಾಗಿರುವ ತಮಗೆ ನಮ್ಮೆಲ್ಲರ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಅನಂತ ಧನ್ಯವಾದಗಳು. ಕನ್ನಡ ಕಲಿಯು ನಿಮ್ಮ ಸಮರ್ಥವಾದ ನೇತೃತ್ವದಲ್ಲಿ ಹೀಗೆಯೇ ಇನ್ನೂ ಹೆಚ್ಚು ಹೆಚ್ಚು ಪ್ರಗತಿಯನ್ನು ಕಂಡು ಬಹುಕಾಲ ಬೆಳಗುತ್ತಿರಲಿ ಎಂದು ಆಶಿಸುತ್ತಾ ಪ್ರೀತಿಯಿಂದ ಕನ್ನಡ ಕಲಿಯ ಎಲ್ಲ ಅಧ್ಯಾಪಕ ವೃಂದ. ತುಂಬ ಹೃದಯ ಧನ್ಯವಾದಗಳು ಜ್ಯೋತಿ. ಥ್ಯಾಂಕ್ ಯು ಸೊ ಮಚ್. ಕಂಗ್ರ್ಯಾಚುಲೇಷನ್ಸ್ ಜ್ಯೋತಿ. ಒಂದು 2 ನಿಮಿಷ ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ ಅಂತ ಎಲ್ಲ ಟೀಚರ್ಸು. ಸೊ ಹೋಪ್ ನೋಬಡಿ ಮೈಂಡ್ಸ್.